ಈ ಪ್ರಾಬ್ಲಮ್ ಅಲ್ಲಿ ಡಿಟರ್ಮೈನ್ ದಿ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಅಂಡ್ ಪೊಸಿಷನ್ ಆಫ್ ದಿ ರಿಸಲ್ಟೆಂಟ್ ಆಫ್ ದಿ ಕೋಪ್ಲೇನಾರ್ ನಾನ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಇವೆಲ್ಲ ಫೋರ್ಸ್ಗಳು ಕೋಪ್ಲೇನಾರ್ ಮತ್ತು ನಾನ್ ಕನ್ಕರೆಂಟ್ ಫೋರ್ಸ್ಗಳು. ಈ ಫೋರ್ಸ್ಗಳ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಮತ್ತೆ ಪೊಸಿಷನ್ ಎಲ್ಲಿ ಬರುತ್ತೆ ಅಂತ ತೋರಿಸಲಿಕ್ಕೆ ಹೇಳಿದ್ದಾರೆ. ಫಸ್ಟ್ ಈಗ ಒಂದೊಂದಾಗಿ ಈ ಫೋರ್ಸ್, ಈ ಆಂಗಲ್ ಅನ್ನು ಫೈಂಡ್ ಔಟ್ ಮಾಡೋಣ. ಈ ಆಂಗಲ್ ಇದು ಸ್ಲೋಪ್ 1:2 ಇದೆ. ಈ ಆಂಗಲ್ tan inverse 1:2/1 ಬರುತ್ತೆ. ಥೀಟಾ 63.43 ಡಿಗ್ರೀಸ್ ಬರುತ್ತೆ. ನೆಕ್ಸ್ಟ್ ಈ ಆಂಗಲ್ ಅನ್ನು ಬರೆದಿದ್ವಿ. ನೆಕ್ಸ್ಟ್ ಈ ಫೋರ್ಸ್ ಅನ್ನ ರಿಸಾಲ್ವ್ ಮಾಡೋಣ. Resolving forces horizontally and resolving forces vertically. Summation Fx and summation Fy. First, ಈ ಫೋರ್ಸ್ 4 kN ಫೋರ್ಸ್, ಇದು ಟುವರ್ಡ್ಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹೋಗ್ತಿದೆ, ಅದಕ್ಕೋಸ್ಕರ +4. ನೆಕ್ಸ್ಟ್ ಈ ಫೋರ್ಸ್ 5 sin 63.43, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ. ಸೊ 5 sin 63.43 ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್. ನೆಕ್ಸ್ಟ್ ಈ ಫೋರ್ಸ್ ನ ವರ್ಟಿಕಲ್ ಕಾಂಪೊನೆಂಟ್. ಫಸ್ಟ್ ಈ ಫೋರ್ಸ್ 6 kN ಡೌನ್ವರ್ಡ್ ಫೋರ್ಸ್, ಇದು ಡೌನ್ವರ್ಡ್ಸ್ ಹೋಗ್ತಿದೆ, ಅದಕ್ಕೋಸ್ಕರ -6. ನೆಕ್ಸ್ಟ್ ಈ ಫೋರ್ಸ್ 5 cos 63.43 ಮೈನಸ್, ಇದು ಫೋರ್ಸ್ ಎರಡು ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ Fx, ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ Fy. Resultant to square root of summation Fx square plus summation Fy square. Substitute ಮಾಡೋಣ, summation Fx square ಮತ್ತೆ summation Fy. ಸೊ ರಿಸಲ್ಟೆಂಟ್ ಇಷ್ಟು ಬರುತ್ತೆ. ರಿಸಲ್ಟೆಂಟ್ ಆಂಗಲ್ ಥೀಟಾ equal to tan inverse of summation Fy by summation Fx, ಥೀಟಾ 86.72 ಡಿಗ್ರೀಸ್ ಬರುತ್ತೆ. ನೆಕ್ಸ್ಟ್ ಈಗ ಸಮೇಷನ್ Fx ಮತ್ತೆ ಸಮೇಷನ್ Fy ಈ ವ್ಯಾಲ್ಯೂಗಳ ಮೇಲೆ ರಿಸಲ್ಟೆಂಟ್ ಎಲ್ಲಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ನಾವು ಈ ಕಪಲ್ ಅನ್ನ ತಗೊಂಡಿಲ್ಲ. ಯಾಕಂದ್ರೆ ಈ ಕಪಲ್ ಅನ್ನ ತಗೊಂಡಿಲ್ಲ, ಇದು ಫೋರ್ಸ್ ಅಲ್ಲ, ಇದು ಕಪಲ್, ಅದಕ್ಕೋಸ್ಕರ ಅದನ್ನು ತಗೊಂಡಿಲ್ಲ. ಈಗ ಸಮೇಷನ್ Fx ಮತ್ತೆ ಸಮೇಷನ್ Fy ಈ ವ್ಯಾಲ್ಯೂಗಳ ಮೇಲೆ ರಿಸಲ್ಟೆಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಸಮೇಷನ್ Fx ನೆಗೆಟಿವ್ ಇದೆ, ಸಮೇಷನ್ Fy ನೆಗೆಟಿವ್ ಇದೆ. ಸೊ ಸಮೇಷನ್ Fx ನೆಗೆಟಿವ್, ಸಮೇಷನ್ Fy ನೆಗೆಟಿವ್. ಸೊ ಸಮೇಷನ್ Fx ಮತ್ತೆ ಸಮೇಷನ್ Fy ಎರಡು ನೆಗೆಟಿವ್ ಇರೋದ್ರಿಂದ ರಿಸಲ್ಟೆಂಟ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ 8.249 kN ಮತ್ತು ರಿಸಲ್ಟೆಂಟ್ ಆಂಗಲ್ 86.72 ಡಿಗ್ರೀಸ್. ಸೊ ರಿಸಲ್ಟೆಂಟ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಆದ್ರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿ ಅಂತ ಗೊತ್ತಿಲ್ಲ. ಈ ಕೋಪ್ಲೇನಾರ್ ಈ ಪ್ಲೇನ್ ಮೇಲೆ ರಿಸಲ್ಟೆಂಟ್ ಎಲ್ಲಿ ಇದೆ ಅಂತ ಎಕ್ಸಾಕ್ಟ್ ಲೊಕೇಶನ್ಗೋಸ್ಕರ ಈಗ ಪ್ರತಿಯೊಂದು ಫೋರ್ಸ್ ನ ಮೂಮೆಂಟ್ ಗಳನ್ನ ತಗೋಣ. ಈಗ ಫಸ್ಟ್ ಈ ಅಬೌಟ್ ಪಾಯಿಂಟ್ ಡಿ ಅಂತ ಕನ್ಸಿಡರ್ ಮಾಡೋಣ. ಮೂಮೆಂಟ್ ಫಸ್ಟ್ ಎಲ್ಲಾ ಫೋರ್ಸ್ ಗಳ ಮೂಮೆಂಟ್ ಅನ್ನು ಅಬೌಟ್ ಪಾಯಿಂಟ್ ಡಿ ತಗೋಣ. ಫಸ್ಟ್ ಫೋರ್ಸ್ 4 kN ಫೋರ್ಸ್ ಕನ್ಸಿಡರ್ ಮಾಡೋಣ. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ. ಇದು ಅಬೌಟ್ ಲೈನ್ ಆಫ್ ಆಕ್ಷನ್ ಮೇಲೆ ಹೇಗೆ ಮೂವ್ ಆಗುತ್ತೆ ಅಂದ್ರೆ ಹೀಗೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಡಿ ಎಷ್ಟು ಅಂದ್ರೆ 1.2 ಮೀಟರ್ಸ್. 1.2 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ ಡಿ ಹೇಗೆ ರೊಟೇಟ್ ಆಗುತ್ತೆ ಹೀಗೆ, 4 into 1.2, 4 into 1.2. ನೆಕ್ಸ್ಟ್ ಈ ಫೋರ್ಸ್ 6 kN. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ. ಇದು ಅಬೌಟ್ ಪಾಯಿಂಟ್ ಡಿ. ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೇಗೆ ಮೂವ್ ಆಗುತ್ತೆ ಹೀಗೆ. ಸೊ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಡಿ ಎಷ್ಟು ಅಂದಾಗ 1 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ ಡಿ ಹೇಗೆ ರೊಟೇಟ್ ಆಗುತ್ತೆ ಹೀಗೆ, ಆಂಟಿ ಕ್ಲಾಕ್ ವೈಸ್. ಇದು ಅಬೌಟ್ ಪಾಯಿಂಟ್ ಡಿ ಹೀಗೆ ರೊಟೇಟ್ ಆಗುತ್ತೆ 6 into 1. ನೆಕ್ಸ್ಟ್ ಈ ಫೋರ್ಸ್ 5 sin 63.43 ಡಿಗ್ರೀಸ್. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಅಬೌಟ್ ಪಾಯಿಂಟ್ ಡಿ ಹೋಗುತ್ತೆ, ಇದು ಪಾಯಿಂಟ್ ಡಿ ಮೂಲಕ ಹಾದು ಹೋಗುತ್ತೆ. ಅದಕ್ಕೋಸ್ಕರ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಡಿ 0 ಆಗುತ್ತೆ. ನೆಕ್ಸ್ಟ್ ಈ ಫೋರ್ಸ್ 5 cos 63.43, ಇದು
ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ ಹಿಂದಕ್ಕೆ ಬರುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಡಿ 2 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ ಡಿ ಹೇಗೆ ರೊಟೇಟ್ ಆಗುತ್ತೆ ಹೀಗೆ. ಸೊ 5 cos 63.43 ಇಂಟು 2, 5 cos 63.43 ಇಂಟು 2 ಇದು ಹೀಗೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ, ಅದಕ್ಕೋಸ್ಕರ ಮೈನಸ್. ನೆಕ್ಸ್ಟ್ ಈ ಕಪಲು ಎಲ್ಲೇ ಇದ್ರು, ಇಲ್ಲಿದ್ರು ಅದರ ಮೂವ್ಮೆಂಟ್ ಮಾತ್ರ ಕನ್ಸಿಡರ್ ಮಾಡೋಣ. ಅದು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತದೆ, ಅದಕ್ಕೋಸ್ಕರ ಆ ಕಪಲ್ನ ಮ್ಯಾಗ್ನಿಟ್ಯೂಡ್ ಮಾತ್ರ ಬರೆಯೋದು, ಅದು ಮತ್ತೆ ಅದರ ಡೈರೆಕ್ಷನ್ ಕನ್ಸಿಡರ್ ಮಾಡೋದು. ಕಪಲ್ನ ಮ್ಯಾಗ್ನಿಟ್ಯೂಡ್ ಮಾತ್ರ ಬರೆಯೋದು ಮತ್ತೆ ಅದರ ಡೈರೆಕ್ಷನ್ ಬರೆಯೋದು. ಇದು 8 ಕಿಲೋನ್ಯೂಟನ್ ಮೀಟರ್. ಇದು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ. ನೋಡಿ ಹೇಗೆ, ಹೀಗೆ. ಇದು ಇಲ್ಲಿದ್ರು ಪರವಾಗಿಲ್ಲ, ಇಲ್ಲಿದ್ರು ಪರವಾಗಿಲ್ಲ, ಇಲ್ಲಿದ್ರು ಪರವಾಗಿಲ್ಲ, ಇಲ್ಲಿದ್ರು ಪರವಾಗಿಲ್ಲ, ಇಲ್ಲಿದ್ರು ಪರವಾಗಿಲ್ಲ, ಅದರ ಮ್ಯಾಗ್ನಿಟ್ಯೂಡ್ ಮತ್ತೆ ಅದರ ಡೈರೆಕ್ಷನ್ ಕನ್ಸಿಡರ್ ಮಾಡಿ ಬರೆಯೋದು. -8. ಈ ಕಪಲ್ ಅನ್ನು ಈ ಪ್ಲೇನ್ ಮೇಲೆ ಎಲ್ಲೇ ಇದ್ರು ಅದರ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅಷ್ಟೇ ಇರೋದು. ಸೊ -8. ಸೊ ಮೊಮೆಂಟ್ ಅಬೌಟ್ ಡಿ ಇಷ್ಟಾಯ್ತು. ಡಿ summation md by r. ಡಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ರಿಸಲ್ಟೆಂಟ್ ಅಬೌಟ್ ಪಾಯಿಂಟ್ ಡಿ. summation md ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, r ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಡಿ = 0.358. x ಇಂಟರ್ಸೆಪ್ಟ್ summation md by summation fy. summation md summation fy x ಇಂಟರ್ಸೆಪ್ಟ್ ಬರುತ್ತೆ. y ಇಂಟರ್ಸೆಪ್ಟ್ summation md by summation fx y ಇಂಟರ್ಸೆಪ್ಟ್ ಬರುತ್ತೆ. ನೆಕ್ಸ್ಟ್ ಈಗ ರಿಸಲ್ಟೆಂಟ್ ಅನ್ನು ಲೊಕೇಟ್ ಮಾಡೋಣ. ಸೊ x ಇಂಟರ್ಸೆಪ್ಟ್ ಇದು, x ಇಂಟರ್ಸೆಪ್ಟ್ ಇದು, y ಇಂಟರ್ಸೆಪ್ಟ್. ಸೊ ರಿಸಲ್ಟೆಂಟ್ ಥರ್ಡ್ ಕ್ವಾಡ್ರಂಟ್ ಅಲ್ಲಿ 8.249 ಕಿಲೋನ್ಯೂಟನ್ಸ್. ಸೊ ರಿಸಲ್ಟೆಂಟ್ x ಇಂಟರ್ಸೆಪ್ಟ್ ಮತ್ತೆ y ಇಂಟರ್ಸೆಪ್ಟ್. ಪಾಯಿಂಟ್ ಡಿ ಇಂದ x ಇಂಟರ್ಸೆಪ್ಟ್ ಇಷ್ಟು, y ಇಂಟರ್ಸೆಪ್ಟ್ ಇಷ್ಟು. ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ 8.249 ಕಿಲೋನ್ಯೂಟನ್ಸ್ ಮತ್ತೆ ರಿಸಲ್ಟೆಂಟ್ ಹಾರಿಜಾಂಟಲ್ ಗೆ ಆಂಗಲ್ 86.72 ಡಿಗ್ರೀಸ್ ಮಾಡುತ್ತೆ. ರಿಸಲ್ಟೆಂಟ್ ಯಾವತ್ತಿಗೂ ಹಾರಿಜಾಂಟಲ್ ಗೆ ಆಂಗಲ್ ಮಾಡುವುದು. ಈ ಪ್ರಾಬ್ಲಮ್ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಕ್ಷಮಿಸಿ, ಮತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಏನ್ ಮಿಸ್ಟೇಕ್ಸ್ ಆಗಿದೆ ಅಂತ. ಕರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಚಾನೆಲ್ ಬಗ್ಗೆ ತಿಳಿಸಿ. ಇದು ಫೈನಲಿ ರಿಸಲ್ಟೆಂಟ್ ನ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.